ನಮಸ್ಕಾರ, ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹಿತನುಡಿಯ ಮೂಲಕ ಈ ದಿನಾನ ಶುರು ಮಾಡೋಣ. ಕೋಪ ನಂದ ದೀಪವಾಗಿರಲಿ, ನಗುವು ನಂದಾದೀಪವಾಗಿರಲಿ. ಇವತ್ತು ಮಕ್ಕಳಿಗೆ ಟಿಫಿನ್ಗೋಸ್ಕರ ನಾನು ಆಲೂ ಪೂರಿಯನ್ನ ಮಾಡಿದ್ದೀನಿ. ಈ ಟಿಫಿನ್ ಅನ್ನ ಆಲೂ ಪೂರಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಕ್ಕಂತ ನಾಷ್ಟ ಇದು. ಮಾಡೋದು ಕೂಡ ತುಂಬಾ ಸುಲಭ. ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ನಾನು 4 ಆಲೂನ ತಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜು. ಅದನ್ನ ಕಟ್ ಮಾಡಿ ಕುಕ್ಕರ್ನಲ್ಲಿ ಕುದಿಸ್ಕೊಂಡಿದ್ದೀನಿ. ಕುದಿಸ್ಕೊಂಡು ಇಲ್ಲಿ ನಾನು ಸಿಪ್ಪೆ ತೆಗೆದು ಒಂದು ದೊಡ್ಡ ಗ್ಲಾಸಿಂದ ಒಂದು 2 ಗ್ಲಾಸ್ ಅಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ. ಹಿಟ್ಟು ಗೋಧಿ ಹಿಟ್ಟು ಚೆನ್ನಾಗಿ ಜರಡಿ ಹಿಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲ ಆಲೂನ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ಗೀಚಣಿಕೆಯಿಂದ ಗೀಚ್ಕೋಬೇಕು. ಹಾಗೆ ನಾವು ಮೆತ್ತಗೆ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ದಪ್ಪ ಚಿಕ್ಕದು ಆಗ್ಬಿಡತ್ತೆ. ಸೊ ಹಂಗಾಗಿ ನಾನು ಗೀಚಣಿಕೆಯಲ್ಲೇ ಚೆನ್ನಾಗಿ ಎಲ್ಲವನ್ನ ಗೀಚ್ಕೊಳ್ತಾ ಇದ್ದೀನಿ. ಈ ತರ ಗೀಚಣಿಕೆ ಇಲ್ದವರು ಪ್ಲೇಟ್ ಅಲ್ಲಿ ಒಂದ್ ಕಡೆ ಸೈಡ್ ಅಲ್ಲಿ ಚೆನ್ನಾಗಿ ಮೆತ್ತಗೆ ಮಾಡ್ಬಿಟ್ಟು ಕೂಡ ಕಲಿಸ್ಕೋಬಹುದು. ಈ ಪೂರಿಯನ್ನ ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನ್ ಬೇಕಾಗಿರೋದಿಲ್ಲ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಅಚ್ಚ ಖಾರದ ಪುಡಿ ಹಾಗೂ ಸ್ವಲ್ಪ ಅಜ್ವಾನ್ ಇದ್ರೆ ಹಾಕಿ, ಇಲ್ಲಾಂದ್ರೆ ಇಲ್ಲ. ಅದನ್ನ ಸ್ವಲ್ಪ ಕೈಯಿಂದಾನೇ ಒರೆಸಿ ಹಾಕ್ತಾ ಇದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು, ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟಲ್ಲಿ ಜಾಸ್ತಿ ನೀರ್ ಹತ್ತಲ್ಲ ಈ ಹಿಟ್ಟು ನಾದೋದಕ್ಕೆ. ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಹಿಟ್ಟು ಅಳಸಾಗ್ಬಿಡತ್ತೆ. ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರ್ ಎಷ್ಟು ಬೇಕೋ ಅಷ್ಟೇ ಹಾಕೊಂಡು ನಾದ್ಕೊಳ್ಬೇಕು. ಇದಾದ್ಮೇಲೆ ಸ್ವಲ್ಪ ಒಂದ್ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ. ಇದಕ್ಕೆ ಎಣ್ಣೆನ ಹಾಕಿ ಚೆನ್ನಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಕೂಡ ಎಲ್ಲಾ ಕಡೆ ಮಿಕ್ಸ್ ಆಗ್ಬೇಕು. ಆತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ನಿಮ್ಗೆ ಎಷ್ಟೆಷ್ಟು ಬೇಕೋ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾದ್ಕೊಳಕ್ ಶುರು ಮಾಡಿ. ಒಮ್ಮೆಲೆ ಹಾಕೊಳಕ್ ಹೋಗ್ಬೇಡಿ. ನೋಡಿ, ಸ್ವಲ್ಪ ಸ್ವಲ್ಪ ಹಾಕೊಂಡು ನಾದ್ತಾ ಹೋಗಿ. ನಿಮ್ಗೆ ಎಷ್ಟು ಬೇಕಾಗತ್ತೆ ಅನ್ನೋದು ಗೊತ್ತಾಗತ್ತೆ. ನಾರ್ಮಲ್ ಪೂರಿ ಮಾಡೋದಕ್ಕೆ ಹಿಟ್ಟು ಯಾವ ತರ ಬೇಕೋ ಅದೇ ತರ ಮಾಡ್ಕೊಳ್ಳೋದು, ಇದೇನು ಜಾಸ್ತಿ ಇಲ್ಲ. ಆಮೇಲೆ ಸ್ವಲ್ಪ ಅಳ್ಸಾಗುವಂತ ಚಾನ್ಸಸ್ ಇರುತ್ತೆ, ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಲಿ. ಇದಕ್ಕೆ ಹಿಟ್ಟು ಇವಾಗ ನಮ್ ಹಿಟ್ಟು ರೆಡಿ ಆಗಿದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 15 to 20 ಮಿನಿಟ್ಸ್ ಅದನ್ನ ನೆನೆಯೋದಕ್ಕೆ ಬಿಟ್ಟಿರ್ತೀನಿ. ನೋಡಿ, ಎಣ್ಣೆನ ಹಚ್ಚಿ ಇದ್ರ ಮೇಲೆ ಏನಾದ್ರೂ ಒಂದು ಮುಚ್ಚಳವನ್ನ ಮುಚ್ಚಿ 15 ರಿಂದ 20 ನಿಮಿಷ ಚೆನ್ನಾಗಿ ನೆನೆಲಿ. ನೆನೆದ್ರೆ ಪೂರಿ ಚೆನ್ನಾಗಿ ಬರತ್ತೆ. ಇವಾಗ್ಲೂ ಮಾಡಬಹುದು, ಹಾಗೇನ್ ಮಾಡಕ್ ಆಗಲ್ಲ ಅಂತಲ್ಲ, ಬಟ್ ನೆಂದ್ರೆ ಚೆನ್ನಾಗಿ ಉಬ್ಬಿ ಬರತ್ತೆ ಪೂರಿ. ಇವಾಗ ನಮ್ ಹಿಟ್ಟು ರೆಡಿ ಆಗಿದೆ. 20 ನಿಮಿಷ ಆದ್ಮೇಲೆ ಇವಾಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನ ತಗೊಂಡು ಚೆನ್ನಾಗಿ ಮಿದ್ಕೊಳ್ಳಿ. ಪೂರಿ ಮಾಡೋ ಹಿಟ್ಟು ಅಷ್ಟೇ ಅಲ್ಲ, ನಾವು ಚಪಾತಿ ಮಾಡೋ ಹಿಟ್ಟಾಗಿರ್ಬಹುದು, ರೊಟ್ಟಿ ಮಾಡೋ ಹಿಟ್ಟಾಗಿರ್ಬಹುದು, ಯಾವುದೇ ಹಿಟ್ಟನ್ನ ಮಾಡೋದಕ್ಕೂ ಮೊದಲು ಚೆನ್ನಾಗಿ ನಾದ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾದಿರ್ತೀವಿ ನಾವು ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಆಮೇಲೆ ನೋಡಿ, ಇಲ್ಲಿ ನಾನು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಇವಾಗ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಳ್ತೀನಿ. ಉಳ್ಳೆಗಳೆಲ್ಲ ರೆಡಿ ಮಾಡ್ಕೊಂಡು ಪೂರಿ ಮಾಡಕ್ ಶುರು ಮಾಡೋಣ. ಇದಕ್ಕೆ ಎಣ್ಣೆನೆ ಹಚ್ಚಿ, ಎಣ್ಣೆ ಹಚ್ಚೋದು ಬೇಡ, ಎಣ್ಣೆ ಹಚ್ಕೊಂಡು ಈ ತರ ಸುತ್ತಲೂ ಮಾಡ್ಕೊಂಡು ಬನ್ನಿ. ಮಧ್ಯದಲ್ಲಿ ಜಾಸ್ತಿ ಒತ್ತಬೇಡಿ, ಸುತ್ತಲೂ ಪ್ರೆಸ್ ಮಾಡ್ಕೊಂಡು ಬರೋಣ. ನಮ್ಮ ಎಣ್ಣೆ ರೆಡಿ ಆಗಿದೆ. ಎಣ್ಣೆ ಚೆನ್ನಾಗಿ ಕಾಯ್ಬೇಕು. ಎಣ್ಣೆ ಕಾಯ್ಲಿಲ್ಲ ಅಂದ್ರೆ ಪೂರಿ ಎಣ್ಣೆನ ಹಿಡ್ಕೊಂಡಿರತ್ತೆ. ಪೂರಿ ಎಲ್ಲ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಪೂರಿ ಕೂಡ ಹಾಕಿದ ತಕ್ಷಣ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಜಾಸ್ತಿ ಕರಿಯಕ್ಕೂ ಹೋಗ್ಬೇಡಿ, ಜಾಸ್ತಿ ಕರೆದ್ರೆ ಕೆಂಪಗಾಗ್ಬಿಡತ್ತೆ. ಈ ಪೂರಿನ ನಾವು ಎಲ್ಲಾದ್ರೂ ಪಿಕ್ನಿಕ್ ಹೋಗ್ಬೇಕಾದ್ರೂ ಕಟ್ಕೊಂಡು ಹೋಗ್ಬೋದು, ಟಿಫಿನ್ ಕಟ್ಕೊಂಡು ಹೋಗ್ಬೋದು. ಇದ್ರ ಜೊತೆಗೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಕ್ಕಂಥದ್ದು ಸಾಸ್. ದೊಡ್ಡವರು ಉಪ್ಪಿನಕಾಯಿ ಹಚ್ಕೊಂಡು ಕೂಡ ತಿನ್ಬೋದು. ಯಾಕೆಂದ್ರೆ ಒಳಗಡೆ ನಾವು ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ, ಇದಕ್ಕೆ ಜಾಸ್ತಿ ಏನು ಹಚ್ಚದೆ ಬಿಸಿ ಬಿಸಿಯಾಗಿ ಅದೇ ಹಾಗೆ ತಿಂದ್ರು ಕೂಡ ತುಂಬಾನೇ ಟೇಸ್ಟಿ ಆಗಿರತ್ತೆ. ಮಕ್ಕಳಿಗೆ ಟಿಫಿನ್ ಕೂಡ ಬೇಗ ರೆಡಿ ಆಗುತ್ತೆ. ಅಂಡ್ ಡಿಫ್ರೆಂಟ್ ಆದ ಟಿಫಿನ್ ಅನ್ನು ಹಾಗೂ ಮಕ್ಕಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಇಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಎಲ್ಲ ಅಮ್ಮಂದಿರ್ಗೂ ಬೆಳಗ್ಗೆ ಆದ ತಕ್ಷಣ ಮಕ್ಕಳಿಗೆ ಟಿಫಿನ್ ಏನ್ ಮಾಡ್ಬೇಕು ಅನ್ನೋದು ಒಂದು ಟೆನ್ಷನ್ ಆಗಿರುತ್ತೆ. ಅಂತ ಸಮಯದಲ್ಲಿ ಪಟ್ ಅಂತ ರೆಡಿ ಆಗುವಂತ ಇಂತಹ ರೆಸಿಪಿಗಳನ್ನ ಮಾಡ್ಕೊಡಿ, ಮಕ್ಕಳಿಗೂ ತುಂಬಾ ಖುಷಿ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ.
ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬೈ ಬಾಯ್.